ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತ್ಯುತ್ತಮವಾದಂಥ ಸಿನಿಮಾಗಳನ್ನು ನೀಡಿದಂಥ ನಿಮ್ಮೆಲ್ಲರ ನೆಚ್ಚಿನ ಸುನೀಲ್ ಕುಮಾರ್ ದೇಸಾಯಿರವರ ಹಿಟ್ ಹಾಗೂ ಫ್ಲಾಪ್ ಸಿನಿಮಾಗಳು, ಅವರು ನಿರ್ದೇಶನ ಮಾಡಿದಂಥ ಸಿನಿಮಾಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತ್ಯುತ್ತಮವಾದಂಥ ಸಿನಿಮಾಗಳನ್ನು ನೀಡಿದಂಥ ನಮ್ಮ ಸುನೀಲ್ ಕುಮಾರ್ ದೇಸಾಯಿರವರು ಶಂಕರ್ ನಾಗ್, ವಿಷ್ಣುವರ್ಧನ್, ಕಿಚ್ಚ ಸುದೀಪ್ ಹಾಗೆ ಇನ್ನಿತರ ನಟರುಗಳಿಗೆ ಅತ್ಯುತ್ತಮವಾದಂಥ ಸಿನಿಮಾಗಳನ್ನು ನೀಡಿದ್ದಾರೆ ಅಂತ ಹೇಳಬಹುದು. ಹಾಗೆ ಅವರ ಮೊದಲ ನಿರ್ದೇಶನದ ಸಿನಿಮಾವಾದಂಥ 1989ರಲ್ಲಿ ತೆರೆಕಂಡಂಥ ತರ್ಕ, ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿದೆ. ನಂಬರ್ 2, 1990ರಲ್ಲಿ ತೆರೆಕಂಡಂಥ ಉತ್ಕರ್ಷ, ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿದೆ. ನಂಬರ್ 3, 1993ರಲ್ಲಿ ತೆರೆಕಂಡಂತಹ ಸಂಘರ್ಷ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ನಂಬರ್ 4, 1993ರಲ್ಲಿ ತೆರೆಕಂಡಂಥ ನಿಷ್ಕರ್ಷ, ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ನಂಬರ್ 5, 1995ರಲ್ಲಿ ತೆರೆಕಂಡಂತಹ ಬೆಳದಿಂಗಳ ಬಾಲೆ, ಈ ಸಿನಿಮಾ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿದೆ. ನಂಬರ್ 6, 1996ರಲ್ಲಿ ತೆರೆಕಂಡಂತಹ ನಮ್ಮೂರ ಮಂದಾರ ಹೂವೆ, ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ನಂಬರ್ 7, 1997ರಲ್ಲಿ ತೆರೆಕಂಡಂತಹ ಪ್ರೇಮರಾಗ ಹಾಡು ಗೆಳತಿ, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿ ಹೊರಹೊಮ್ಮಿದೆ. ನಂಬರ್ 8, 1999ರಲ್ಲಿ ತೆರೆಕಂಡಂತಹ ಪ್ರತ್ಯರ್ಥ, ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿದೆ. ನಂಬರ್ 9, 2000ನೇ ಇಸ್ವಿಯಲ್ಲಿ ತೆರೆಕಂಡಂತಹ ಕಿಚ್ಚ ಸುದೀಪ್ ರವರ ಸ್ಪರ್ಶ, ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತು. ನಂಬರ್ 10, 2002ರಲ್ಲಿ ತೆರೆಕಂಡಂತಹ ಪರ್ವ, ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಯಿತು ಅಂತ ಹೇಳಬಹುದು. ನಂಬರ್ 11, 2002ರಲ್ಲಿ ತೆರೆಕಂಡಂತಹ ಮರ್ಮ, ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಯಿತು ಅಂತ ನೋಡಬಹುದು. ನಂಬರ್ 12, 2006ರಲ್ಲಿ ತೆರೆಕಂಡಂತಹ ರಮ್ಯ ಚೈತ್ರಕಾಲ, ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಕಂಡುಕೊಂಡಿದೆ. ನಂಬರ್ 13, 2007ರಲ್ಲಿ ತೆರೆಕಂಡಂತಹ ಕ್ಷಣ ಕ್ಷಣ, ಈ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಯಿತು. ನಂಬರ್ 14, 2016ರಲ್ಲಿ ತೆರೆಕಂಡಂಥ ರೇ, ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಯಿತು ಅಂತ ನೋಡಬಹುದು. ನಂಬರ್ 15, 2019ರಲ್ಲಿ ತೆರೆಕಂಡಂಥ ಉತ್ಕರ್ಷ, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಯಿತು ಅಂತ ಹೇಳಬಹುದು. ಈ ಇಷ್ಟು ಸಿನಿಮಾಗಳು ನಮ್ಮ ಸುನೀಲ್ ಕುಮಾರ್ ದೇಸಾಯಿರವರು ನಿರ್ದೇಶನ ಮಾಡಿದಂಥ ಸಿನಿಮಾಗಳಾಗಿವೆ. ಹಾಗೆ ಈ ಇಷ್ಟು ಸಿನಿಮಾಗಳಲ್ಲಿ ಸುನೀಲ್ ಕುಮಾರ್ ದೇಸಾಯಿರವರ ನಿರ್ದೇಶನ ಮಾಡಿದಂಥ ಸಿನಿಮಾಗಳ ಪೈಕಿಯಲ್ಲಿ ನಿಮಗೆ ಇಷ್ಟವಾದಂಥ ಸಿನಿಮಾ ಯಾವುದು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ನಟ ನಟಿಯ ಸಿನಿಮಾ ಹಾಗೂ ನಿರ್ದೇಶಕರ ಸಿನಿಮಾಗಳ ಬಗ್ಗೆ ತಿಳಿಸುವ ಕಾತುರದಲ್ಲಿ ನಾನು ನಿಮ್ಮ ಲಕ್ಷ್ಮಣ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.